ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಶನಿವಾರ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದರೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಕಿರಿಕ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಅಡುಗೆ ಮನೆಗೆ ಏನಕ್ಕೆ ಅಂದರೆ ಸ್ವಲ್ಪ ಮಸಪ್ಪು ಮತ್ತು ಚಪಾತಿ ರೈಸ್ ಮಾಡೋಣ ಅಂತ. ಯಾವಾಗಲೂ ನೈಟು ಒಂದೊಂದು ದಿನ ಚಪಾತಿ ಮಾಡ್ತೀನಿ, ಒಂದೊಂದು ದಿನ ಮುದ್ದೆ ಮಾಡ್ತೀನಿ. ಇವತ್ತು ಮುದ್ದೆ ಮಾಡೋದು ಬೇಡ, ಸ್ವಲ್ಪ ರೈಸು ಮತ್ತು ಚಪಾತಿ ಮಾಡೋಣ ಅಂತೇಳ್ಬಿಟ್ಟು, ಮಸಪ್ಪು ಎರಡಕ್ಕೂ ಆಗುತ್ತಲ್ವ, ಚಪಾತಿ ಮತ್ತು ರೈಸಿಗೆ ಅಂತೇಳ್ಬಿಟ್ಟು ಇವಾಗ ಮಸಪ್ಪು ಮಾಡ್ಕೊತಿದ್ದೀನಿ. ನಾನು ಸಿಂಪಲ್ಲಾಗೆ ಮಾಡ್ಕೊತೀನಿ. ಪಾಲಕ್ ಸೊಪ್ಪು, ಎಳವಾರೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಸಪ್ಪಿಗೆ ಸೊಪ್ಪು ಹಾಕ್ಬಿಟ್ಟು ಬೇಳೆ ಹಾಕಿ ಟೊಮೊಟೊ ಹಾಕಿ ಕೂಗಿಸಿ ಅದನ್ನು ಒಂದು 2 ವಿಷಲ್ ಹೊಡೆಸ್ಕೊಂಡಾದ್ಮೇಲೆ ಇದು ಚಪ್ಪು, ಇದು ಕಂಠ. ಸುಮ್ಮನೆ ಹೋಗ್ರಿ, ನೀವು ಅಡುಗೆ ಮಾಡ್ಕೋದ್ರಿ. ಓಳು ಬರೀ ಓಳು. ಆಯ್ತು ಹೋಗಿ, ಪರವಾಗಿಲ್ಲ. ಓಳು ಬರೀ ಓಳು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿಯನ್ನು ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು, ಮತ್ತು ಸೊಪ್ಪು, ಬೇಳೆ ಮತ್ತು ಟೊಮೊಟೊ ಎಲ್ಲ ಬೇಯಿಸಿರ್ತೀವಲ್ಲ ಅದನ್ನು ಕೂಡ ಸ್ವಲ್ಪ ಒಂದೇ ಸಲ ಗರ್ರ ಅನ್ನಿಸ್ಬಿಟ್ಟು ಮಿಕ್ಸಿಲಿ ಇವಾಗ ಒಗ್ಗರಣೆ ಹಾಕೊಂಡ್ರೆ ಮಸಪ್ಪು ಸಾಂಬಾರು ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ಅಂತ ನಾನು ಇದೇ ಥರ ಮಾಡೋದು. ಇನ್ನೊಂದು ಥರನೂ ಮಾಡ್ತೀನಿ. ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ಅದು ಬೇಳೆ, ಹೆಸರು ಬೇಳೆ ಹಾಕ್ಬಿಟ್ಟು ಅದೊಂಥರ ಮಾಡ್ತೀನಿ. ಇವತ್ತು ಈ ಥರ ಸಿಂಪಲಾಗಿ ಮಾಡೋಣ ಅಂತ ಇದನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಬನ್ನಿ, ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನಾಗುತ್ತೆ ನನಗೆ ಶೇರ್ ಮಾಡ್ಕೊತೀನಿ. ಸಾಂಬಾರು ಎಲ್ಲ ಮಾಡಿದ್ದಾಯಿತು. ಇವಾಗ ಚಪಾತಿ ಕೂಡ ಬೇಯಿಸ್ಕೊತಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಹಾಗೆ ಇವಾಗ ಟೈಮ್ ಆಗಿತ್ತು 8:45. ಅದಕ್ಕೆ ಚಪಾತಿ ಬೇಯಿಸ್ತಿದ್ದೀನಿ. ಚಪಾತಿ ಬೇಯಿಸ್ಬಿಟ್ಟು ಕೊಟ್ಟರೆ ಸ್ವಲ್ಪ ಕಿಚನಾಗ ಕ್ಲೀನ್ ಮಾಡಿ ಆರಾಮಾಗಿ ಮಾಡ್ಕೊಬೋದು. ನಾಳೆ ಸಂಡೇ ಅಲ್ವಾ, ಲೇಟಾಗಿ ಹೇಳ್ಬೋದು ಅಂತ ಹೇಳ್ಬಿಟ್ಟು ಈ ಕೆಲಸನ ಮಾಡ್ಕೊತಿದ್ದೀನಿ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಹಾಗೆ ಇವತ್ತು ಸಂಜೆಯಿಂದ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಂಡೇ, ಒಂದು ಟೈಮು 9 ಹೊತ್ತಾಗಿದೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಬಟ್ಟೆ ಕೂಡ ವಾಷಿಂಗ್ ಹಾಕಬೇಕು. ಹಾಗೆ ಸ್ವಲ್ಪ ಅಕ್ಕಿ ಕೂಡ ನೆನೆಸಿದ್ದೆ, ಬೇಸ್ಲೆಟ್ ಮಾಡೋಣ ಅಂತ. ಅದನ್ನು ಕೂಡ ಇವಾಗ ರುಬ್ಬಿಸ್ಬೇಕು, ಕರೆಂಟ್ ಹೋಗಿತ್ತು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಹೊರಗಡೆ ಕೆಲಸ ಎಲ್ಲ ಮುಗೀತು. ಇವಾಗ ಬಟ್ಟೆ ವಾಶಿಗೆ ಹಾಕ್ಬಿಟ್ಟು ಬನ್ನಿ, ನಾನು ಯಾವ ಥರ ಫೇಸ್ಟ್ರಿಟ್ನ ಮಾಡ್ತೀನಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.
ಮಲೋಕ್ಕಿಂತ ಮುಂಚೆ ನೈಟ್ ಹೆಸ್ರು ಕಾಳು ಮತ್ತು ಅಕ್ಕಿನ ನೆನೆಸಿಟ್ಟು ಮಲಗಿದ್ದೆ. ಬೆಳಗ್ಗೆ ಏನು ಥರ ರೆಸಿಪಿನ ಟ್ರೈ ಮಾಡೋಣ ಅಂತ ಎಲ್ಲರೂ ಮಾಡ್ತಾರಲ್ಲ, ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಹೆಸ್ರು ಕಾಳು ಮತ್ತು ಅಕ್ಕಿ ನೆನೆಸಿದ್ನಲ್ಲ ಅದನ್ನೆಲ್ಲ ಇವಾಗ ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆನ ರೆಡಿ ಮಾಡ್ಕೊತಿದ್ದೀನಿ. ದೋಸೆ ಜೊತೆಗೆ ಕುಂಬಳಕಾಯಿ ಪಲ್ಯ ಕೂಡ ರೆಡಿ ಮಾಡಿ ಇವಾಗ ತಿಂಡಿನ ಮುಗಿಸಿ ಬೇರೆ ಕೆಲಸ ಏನಿದೆ ಅದನ್ನು ಕೂಡ ಮಾಡ್ಕೊಬೇಕು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪ ಅಂದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ. ಪ್ಲೀಸ್ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.